ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಫ್ಲೂಸಿಡ್ ಕ್ರೀಮ್ ಬಗ್ಗೆ ಹೇಳ್ಕೊಡ್ತೇನೆ ರೀ. ಫ್ಲೂಸಿಡ್ ಕ್ರೀಮ್ ನೋಡ್ರಿ, ಇದು 10 ಗ್ರಾಮ್ ಪ್ಯಾಕೇಜ್ ನಿಂಗೆ ಬರ್ತೈತಿ. ಇದ್ರೊಳಗೆ ಈಗ ಇದನ್ನ ಹೊರಗಿನ ತ್ವಚೆ ಮೇಲೆ ಅಷ್ಟೇ ಹಚ್ಕೋಬೇಕಂತ ಇರ್ತೈತಿ ರೀ. ಈಗ ಇದ್ರ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂತ ನೋಡಿದ್ರೆ ಕಂಪೋಸಿಷನ್ ಇವಾಗ ಫ್ಯೂಸಿಡಿಕ್ ಆಸಿಡ್ 0.2% ವೇಟ್ನಾಗ ಇರ್ತೈತಿ ರೀ. ಟೋಟಲ್ ಕ್ರೀಮಿದ್ ವೇಟ್ ಏನೈತಂದ್ರೆ 0.2% ಫ್ಯೂಸಿಡಿಕ್ ಆಸಿಡ್ ಇರ್ತೈತಿ ಮತ್ತು ಉಳಿದಿದ್ದು ಕ್ರೀಮ್ ಬೇಸ್ ಇರ್ತೈತಿ. ಮತ್ತು ಇದನ್ನ ನೋಡ್ರಿ 25 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಫ್ರಿಜ್ನಾಗ ಇಡೋ ಅವಶ್ಯಕತೆ ಇರಂಗಿಲ್ಲ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 122 ರೂಪಾಯಿ 45 ಪೈಸೆದಾಗ 10 ಗ್ರಾಮ್ ಟ್ಯೂಬ್ ನಿಮ್ಗೆ ಸಿಗ್ತೈತಿ. ಸೊ ಡಾಕ್ಟರ್ ನಿಮ್ಗೆ ಈ ಟ್ಯೂಬ್ ಯಾಕೆ ಬರ್ದು ಕೊಡ್ತಾರೆ ನೋಡ್ರಿ, ನಿಮ್ಗೆ ತ್ವಚಾದಾಗ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತಂದ್ರ, ಉದಾಹರಣೆಗೆ ಸೆಲ್ಯುಲೈಟಿಸ್ ಆಗೈತಂದ್ರ, ಏನು ಕಟ್ ಮಾರ್ಕ್ ಆಗ್ಯಾವಂದ್ರ, ಇಲ್ಲ ಸಣ್ಣ ಪುಟ್ಟ ಸುಟ್ಟಿದ ಗಾಯ ಯಾವ್ದಾವಂದ್ರ, ಏನು ಗಾಯ ಆಗೈತಂದ್ರ, ಇಲ್ಲ ಅಲ್ಲಿ ಸಣ್ಣ ಸಣ್ಣ ಗುಳಿ ಆಗ್ಯಾವ ಅದ್ರೊಳಗೆ ಪಸ್ ತುಂಬೈತಿ ಅದಕ್ಕೆ ಬಾಯ್ಲ್ಸ್ ಅಂತಾರ, ಆಬ್ಸಿಸ್ ಆಗೈತಂದ್ರ, ಎಕ್ಸಿಮ್ ಆಗೈತಂದ್ರ, ಡರ್ಮಟೈಟಿಸ್ ಸಮಸ್ಯೆ ಆಗೈತಂದ್ರ, ಇದೇ ರೀತಿ ಹಲವಾರು ನಿಮ್ಗೆ ತ್ವಚಾ ಸಂಬಂಧಿತ ಏನಾರ ಸಮಸ್ಯೆ ಆಗ್ಯಾವಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಂಬಂಧ ಅದನ್ನ ಗುಣಪಡಿಸಿ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಈ ಕ್ರೀಮ್ ನೋಡ್ರಿ ದಿನಕ್ಕೆ 1 ಲಿಂತ್ರ 2 ಹೊತ್ತು ಯಾವ ಪಾರ್ಟ್ನ ನಿಮ್ಗೆ ಇನ್ಫೆಕ್ಷನ್ ಆಗೈತೆ ಅಲ್ಲಿ ಹಚ್ಕೋಬಹುದ್ರಿ. ಇದೇ ರೀತಿ ಶಾರ್ಟ್ ಮೆಡಿಸಿನ್ ರಿವ್ಯೂ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.